ನಿಮ್ಗೆ ಏನಾದ್ರು ಅನ್ಸ್ತಾ ಆ ಟೈಮಲ್ಲಿ FS ಅಲ್ಲೇ ಚೆನ್ನಾಗಿತ್ತು, ನಾನು ಯಾಕೆ ಬಂದೆ ಈ ಟ್ರೈನಿಂಗ್ಗೆ ಅಂತ ಏನಾದ್ರು ಅನ್ಸ್ತಾ ಇಲ್ಲ? ವಾಸ್ ಎಂಜಾಯಿಂಗ್ ಇಟ್? ನೀವು ಹೇಳಿದೇನೋ ಕ್ವಶನ್ ಕರೆಕ್ಟ್ ಆಗಿದೆ. ಬಟ್ ಏನು ಮಾಡೋದು, ಐ ಹ್ಯಾವ್ ಅಕ್ಸೆಪ್ಟೆಡ್ ಮೈ ದಿಸ್ ಥಿಂಗ್ ಆ್ಯಂಡ್ ಐ ಹ್ಯಾವ್ ಟು ಡೂ ಇಟ್ ಅಂತ ಹೇಳಿದೆ. ಅದೊಂದು ಮನಸ್ಸಲ್ಲಿ ಬಂದಿತ್ತು. ನಮ್ಮ ತಂದೆನೂ ಇಷ್ಟು ಕಷ್ಟಪಟ್ಟಿರ್ಬೋದು ಅಂತ ಹೇಳಿದೆ. ನಾನು ತಿಳ್ಕೊಂಡಿದ್ದೆ. ಕಡೆಗೆ ಅಲ್ಲಿಂದ ಏನು ಮಾಡೋ ಟ್ರೈನಿಂಗ್ ಎಲ್ಲ ಟ್ರೈನಿಂಗ್ ಭಾಳ ಇತ್ತು. ವೆರಿ ಟಫ್ ಟ್ರೈನಿಂಗ್ ಇರುತ್ತೆ. ಅವರು ನಾವು ಆದಮೇಲೆ ಕಡೆಗೆ ಲಾಸ್ಟಲ್ಲಿ ನಮಗೆ ಸೆಂಡ್ ಆಫ್ ಪೆರೇಡ್ ಇರುತ್ತೆ. ಆ ಪೆರೇಡ್ ಎಲ್ಲ ಮುಗಿಸ್ಕೊಂಡ್ರೆ ಮಿಸ್ಟರ್ ದೇವರಾಜ್ ಅರಸ್ ಅಂತ ಹೇಳಿದ್ರು, ಆಗಿನ ಕಾಲದ ಚೀಫ್ ಮಿನಿಸ್ಟರ್ ಅವರು. ಅವರೆಲ್ಲ ಬಂದಿದ್ದರು. ಆಮೇಲೆ ನಮ್ಮದು ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಆಗಸ್ಟಲ್ಲಿ ಐ ವಾಸ್ ಪೋಸ್ಟೆಡ್ ಟು ರಾಯಚೂರಲ್ಲಿ ನಮಗೆ 5 ಜನಕ್ಕೆ ಏನು ಮಾಡಿದ್ರು, ನಿಮ್ಮದು ಪ್ರೊಬೇಷನರಿ ಪೀರಿಯಡ್ ಆಗಿದೆ, ಯು ಗೋ ಟು ರಾಯಚೂರು, ನೀವು 5 ಜನ ಆ್ಯಂಡ್ ಯು ಸ್ಟಾರ್ಟ್ ಯುವರ್ ವರ್ಕ್ ಅಂತ ಹೇಳಿದೆ. SP ರೇವಣ ಸಿದ್ದಯ್ಯ ಇದ್ದರು ಆಗ. ದ ಫಾರ್ಮರ್ ಕಮಿಷನರ್ ಆಲ್ಸೋ ರಿಟೈರ್ಡ್, ಈಗ ಒಂದು 85 ಇಯರ್ಸ್ ಆಗಿದೆ. ಆಮೇಲೆ ಅಲ್ಲಿಂದ ಏನು ಮಾಡಿದ್ವಿ, ಒಂದು 5 ಜನ ನಾವೆಲ್ಲ ಸೇರಿಕೊಂಡಿದ್ದೆ. ನಾವು ಇದಕ್ಕೆ ರಾಯಚೂರಿಗೆ ಬಂದ್ವಿ. ಆಗ ರಾಯಚೂರಲ್ಲಿ SP ಮಿಸ್ಟರ್ ವಿಶ್ವನಾಥನ್ ಅಂತ ಇದ್ದರು. ಅವ್ರ ಮಿಸ್ಸಸ್ ಅವರು IAS ಇದ್ದರು. ಅವರು ರಿಟೈರ್ಡ್ ಆಗಿ ಬೆಂಗಳೂರಲ್ಲೇ ಇದ್ದಾರೆ. ಅವರು ನಮ್ಮ ಇವರು ವಿಶ್ವನಾಥನ್ ಅವರಿಲ್ಲ ಇತ್ತು. ಅಲ್ಲಿಂದ ಏನು ಮಾಡಿತು, ಅಲ್ಲಿಂದ ಐ ವಾಸ್ ವೆರಿ ಫೆಮಿಲಿಯರ್ ಇನ್ ದ ಬ್ಯಾಂಗ್ಳೂರ್ ಸಿಟಿ ಇದ್ದು. ಆಗ ಅವ್ರಿಗೆ ಗೊತ್ತಿತ್ತು, ಯಾರಿಗೆ, ಮಿಸ್ಟರ್ ವಿಶ್ವನಾಥನ್ಗೆ. ಆ ಬೆಂಗಳೂರಲ್ಲಿ ಏನೇನ ಇದ್ರೆ ಹೋಮ್ ಡಿಪಾರ್ಟ್ಮೆಂಟ್ಗೆ ನನಗೆ ಕಳಿಸ್ತಾ ಇದ್ರು, ಯು ಕಮ್ ಹಿಯರ್ ಆ್ಯಂಡ್ ಗೋ ಆ್ಯಂಡ್ ಗಿವ್ ದ ಟಪಾಲ್ ಟು. ನೀವು ರಾಯಚೂರಲ್ಲಿದ್ರು ಬೆಂಗಳೂರಿಗೆ ಬೆಂಗಳೂರು ಕಳಿಸ್ತಾ ಇದ್ರು. ಆಗ ನಮ್ಗೆ ಇದೇ ಸಮಯ ಅಂತ ಹೇಳಿದ್ರೆ ನಾವು ಬಸ್ ಹತ್ತೋದು ಬರೋದು ಆಗ್ತಾಯಿತ್ತು. ಆಗೋಯ್ತು ಮೇಡಮ್. ಆಗ ಏನಾಗೋಯ್ತು, ಫೈನಲಿ ಅಲ್ಲಿ ಬಹಳ ನಕ್ಸಲೈಟ್ ಇದಿತ್ತು. ಅಲ್ಲಿ ನಾವು ಹೇಳಬೇಕು ಅಂದರೆ ಅಲ್ಲಿ ಎರಗರ ಪ್ಲಸ್ ಅಲ್ಲಿ ಯಾಪಲ್ ದಿಣ್ಣೆ ಅಂತ ಹೇಳಿದ್ದೆ ಒಂದು ಇದಿತ್ತು. ಮತ್ತು ಇದು ಮಸ್ಕಿ ಅಂತ ಹೇಳಿದಿತ್ತು. ಬಹಳ ಕಡೆ ರಾಯಚೂರು ಡಿಸ್ಟಿಕಲ್ಲಿ ಬಹಳ ಇದಿತ್ತು. ರಾಯಚೂರು ಡಿಸ್ಟಿಕ್ ಅಂತ ಹೇಳಿದ್ರೆ ಅಲ್ಲಿ ಎರಡು ದೊಡೆಯ ನಾಡು ಅಂತ ಹೇಳಿದರು. ಮೇಲ್ಗಡೆ ಅಲ್ಲಿ ಕೃಷ್ಣಾ ನದಿ, ಕೆಳಗಡೆ ತುಂಗಭದ್ರಾ. ಈಗಲೂ ಹಾಗೆ ಇದೆ. ಅಲ್ಲೆಲ್ಲ ಭತ್ತ ಎಲ್ಲ. ಆದರೆ ನಕ್ಸಲೈಟ್ಸ್ದು ಬಹಳ ಇದಿತ್ತು ಅಲ್ಲಿ ನಕ್ಸಲ. ಇದು ಬೆಂಗಳೂರು ಆಂಧ್ರದಿಂದ ಬಂದು ಅಲ್ಲಿ ಬಹಳ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರು. ಪರ್ಟಿಕ್ಯುಲರ್ಲಿ ಇದರಲ್ಲಿ ಯಾವುದರಲ್ಲಿ ಮಸ್ಕಿ ಅಂತ ಹೇಳಿದೆ ಇದೆ. ಇಟ್ಸ್ ಕಮ್ಸ್ ಇನ್ ವಿತ್ ಇನ್ ದಿ ಪರ್ವ್ಯೂ ಆಫ್ ಲಿಂಗ್ಸೂಗೂರು ಸಬ್ ಡಿವಿಷನಲ್ಲಿ. ಅಲ್ಲೇನಾಗೋಯ್ತು, ಒಂದ್ಸಲಿ ಒಬ್ಬ ಹುಡುಗಿ ಏನು ಮಾಡಿದ್ಲು, ಯಾರ್ದು ನಕ್ಸಲೈಟ್ ಅವನಿಗೆ ಹೆದರಿಕೆ ಮಾಡಿಬಿಟ್ಟಿದೆ. ಅವಳಿಗೆ ಮದುವೆ ಮಾಡ್ಕೊಳ್ಳಿಲ್ಲ ಅವಳು. ಕಡೆಗೆ ಒಂದು ದಿವಸ ಅವಳದೇನು ಮದುವೆ ಎಲ್ಲ ಆಗಿತ್ತು. ಸೀದಾ ಒಂದು ಗ್ರೂಪಲ್ಲೇ ಕಾರಲ್ಲಿ ಬಂದಿದ್ದೆ, ಅವಳಿಗೆ ಎಳ್ಕೊಂಡು ಹೊಟ್ಟೋಗ್ಬಿಟ್ರು. ಮತ್ತು ಈ ಆ್ಯಪಲ್ ದಿಣ್ಣೆ ಅಂತ ಹೇಳಿದೆ ಇದೆ. ಇಟ್ ಕಮ್ಸ್ ಅಂಡರ್ ರಾಯಚೂರು ರೂರಲ್ ಪೊಲೀಸ್ ಸ್ಟೇಷನ್. ಅಲ್ಲೇನಾಗೋಯ್ತು, ಅಲ್ಲಿನೂ ಅಷ್ಟೇ. ಅಲ್ಲಿ ನಾವು ಯಾರು ಗೌರ್ಮೆಂಟ್ ಸರ್ವೆಂಟ್ಸ್ ಯಾರು ಒಳಗಡೆ ಹೋಗಂಗೆ ಇಲ್ಲ, ಇನ್ಕ್ಲೂಡಿಂಗ್ ಇದು. ನಮಗೆ ಅಷ್ಟೊಂದು ಕಷ್ಟ ಆಗಿತ್ತು. ಕಡೆಗೆ ನಾವೆಲ್ಲ ಇವರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೋದ್ರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಬೇರೆ ಡಿಪಾರ್ಟ್ಮೆಂಟ್ಗೆಲ್ಲ ನಾವು ವಿ ಕಾಂಟ್ಯಾಕ್ಟೆಡ್ ಅವ್ರ SP ಎಲ್ಲ. ಇಲ್ಲ ಅಲ್ಲಿ ಹೋಗಿ ಕ್ಯಾಂಪ್ ಮಾಡಿದ್ದೆ. ಅವ್ರಿಗೆಲ್ಲ 9 ಒಂದು ಇದು ತಗೊಳ್ಬೇಕಾಗುತ್ತೆ. ಅವ್ರು ಏನಪ್ಪ ಇದೆ ಕಷ್ಟ ಅಂತ ಹೇಳಿದೆ. ಅವ್ರದ್ದು ಮೇನ್ ಇದ್ದಿದ್ದು ಒಂದು ಟಾರ್ಗೆಟು ಪೊಲೀಸವರು ಹೊಡಿತಾರಪ್ಪ ಅಂತ ಹೇಳಿದೆ. ನೆಕ್ಸ್ಟು ಅವ್ರಿಗೆ ಅಗ್ರಿಕಲ್ಚರ್ ಮಾಡೋದಕ್ಕೆ ಇದಿರಲಿಲ್ಲ, ಜಮೀನುಗಳಿಲ್ಲ. ಮತ್ತು ಜಮೀನು ಅಲ್ಲಿ ಸರಿಯಾಗಿ ನೀರಿನ ವ್ಯವಸ್ಥೆ ಇರಲಿಲ್ಲ. ನೀರಿನ ವ್ಯವಸ್ಥೆ ಇತ್ತು ಅಂತ ಹೇಳಿದ್ರೆ ಜನರಲ್ ಲೈಕ್ ಸ್ಕೂಲ್ಗಳು ಅದು ಇದು ಯಾವುದೂ ಇರಲಿಲ್ಲ. ಇಷ್ಟೆಲ್ಲ 4-5 ಡಿಪಾರ್ಟ್ಮೆಂಟ್ಗೆಲ್ಲರಿಗೂ ಕರೆಸಿದ್ದೆ ನಾವು. ಮತ್ತು SP ಚೇಂಬರಲ್ಲಿ ಒಂದು ಮೀಟಿಂಗ್ ಮಾಡಿದೆ. ಎಲ್ಲ ಮಾಡ್ತೀವಿ, ನೀವು ದೌರ್ಜನ್ಯ ಮತ್ತು ಇದು ಮಾಡೋದನ್ನು ಬಿಟ್ಬಿಡ್ಬೇಕು. ನಕ್ಸಲಿಸಮ್ ನಿಮಗೆ ಗೊತ್ತಲ್ಲ, ನಕ್ಸಲೈಟ್ ಏನೇನು ಮಾಡ್ತಾರೆ ಅಂತ ಹೇಳಿದ್ದೆ. ಯಾಕಂದರೆ ರೀಸೆಂಟಾಗಿ ಒಂದು ಎನ್ಕೌಂಟರ್ಸ್ ಎಲ್ಲ ಆಯಿತು. ಯಾವತ್ತೋ ಪವಿತ್ರ ಗೌಡ ಅಂತ ಹೇಳಿದೆ. ಪವಿತ್ರ ಗೌಡ ಅಂತ ಹೇಳಿದೆ. ಇದರಲ್ಲಿ ನಡೀತು ಉಡುಪಿ ಹತ್ರ. ಅಲ್ಲ, ಹೀಗೆಲ್ಲ ಆಯಿತು. ಅಲ್ಲಿ ಬಹಳಷ್ಟು ನಕ್ಸಲಿಸಮ್ ಎಲ್ಲ ಇತ್ತು. ಆಗ ನಮಗೆ ನೈಟ್ ರೌಂಡಲ್ಲಿ ಉತ್ತಪ್ಪ ಅಂತ ಹೇಳಿದೆ ಇದ್ರು. ನೀನು ಹೆಂಗಾಗಿದೆಯಾ, ನಿನಗೊಂದು ಜೀಪ್ ಕೊಡ್ತೀನಿ ಅಂದರೆ ಅದು ಕೊಟ್ಟರೆ ಸಾಕಲ್ಲ ನಮಗೆ. ಜೀಪು ಹಾಕೊಂಡಿದ್ದೆ, ಸ್ಟ್ರೈಟ್ ಮಾಡಿದೆ. ಒಂದು 2 ಕಾನ್ಸ್ಟೇಬಲು ಮತ್ತು ರೈಫಲ್ ಹಾಕ್ಕೊಂಡಿದ್ದೆ. ಸೀದಾ ಆ್ಯಪಲ್ ದಿಂಡೆ ಆ ಕಡೆ ಎಲ್ಲ ಹೋಗ್ತಾ ಇದ್ವಿ ನೈಟಲ್ಲಿ. ಬಟ್ ಬಿ ಕೇರ್ಫುಲ್ ಅಂತ ಹೇಳಿದ್ರು. ಯಾಕಂದರೆ ನಕ್ಸಲೈಟ್ಸ್ ಮೇ ಅಟ್ಯಾಕ್ ಯು ಅಂತ ಹೇಳಿದ್ದೆ. ಅಲ್ಲೆಲ್ಲ ಹೋಗಿದೆ, ಅವ್ರಿಗೆಲ್ಲ ಮಾತಾಡ್ಕೊಂಡಿದ್ದೆ. ನಾನು ಬರ್ತಾಯಿದ್ದೆ. ಕಡೆಗೆ ಇಟ್ ಹ್ಯಾಸ್ ಕಮ್ ಟು ದಿಸ್ ಥಿಂಗ್. ಫೈನಲಿ ಇಟ್ ಹ್ಯಾಸ್ ಆಫ್ಟರ್ ಕಂಪ್ಲೀಟಿಂಗ್ ಆಫ್ ದಿಸ್ ಅವರ್ ಪ್ರೊಬೇಷನರಿ ಪೀರಿಯಡ್ ಫಾರ್ 1 year ಅಲ್ಲಿ ರಾಯಚೂರು ಸಿಟಿನಲ್ಲಿ. ಅಲ್ಲೇನಾಗೋಯ್ತು, ಅಲ್ಲಿ ಹನುಮಾನ್ ಇದಿತ್ತು ಒಂದು ಸೈಕಲ್ ಶಾಪು ಎಲ್ಲಿ ರಾಯಚೂರಲ್ಲಿ. ಆ ಸೈಕಲ್ ಶಾಪ್ಗೆ ಏನು ಮಾಡೋದು, ಅಲ್ಲಿಗೆ ಹೋಗಿದ್ದೆ. 150 ರೂಪಾಯಿಗೆ ಹೋಗ್ತಿದ್ದೆ. ಒಂದು ಇದು ಅಟ್ಲಾಸ್ ಸೈಕಲ್ ತಗೊಂಡ್ಬಿಟ್ಟೆ. ಏನು ಮಾಡೋದು, ತಿಂಗಳಿಗೆ ಒಂದು 10 ರೂಪಾಯಿ ಕೊಟ್ಟರೆ ಆಯಿತು ಅವನಿಗೆ. ಅಷ್ಟು ರಾವ್ ಸಾಹೇಬರು ಬಂದ್ರಲ್ಲ ಅಂತ ಹೇಳಿದ್ರೆ ಭಾಳ ಇದು ಮಾಡ್ತಾಯಿದ್ದ. ನಾವು ಆಗಾಗ ಹೋಗಿ ಎಲ್ಲ ಅವ್ರಿಗೆ ಹತ್ರ ರಿಪೇರಿ ಮಾಡಿಸ್ಕೊಂಡು ಬರ್ತಾಯಿದ್ವಿ. ಅಲ್ಲಿಂದ ಆ ಸೈಕಲಲ್ಲೇ ನಾನು ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಐ ಯೂಸ್ ಟು ಟೇಕ್ ರೌಂಡ್ಸ್ ಬೋತ್ ಡೇ ಆ್ಯಂಡ್ ನೈಟ್. ಮೀನ್ ಟೈಮ್ ಐ ವಾಸ್ ಮ್ಯಾರಿಡ್. ನಿಮ್ಮ ಮದುವೆ ಬಗ್ಗೆ ಹೇಳೋದಾದ್ರೆ ಸರ್? ಮದುವೆ ಬಗ್ಗೆ ಹೇಳ್ಬೇಕಾದ್ರೆ ಎಲ್ಲಿ ಅವ್ರ ಮಿಸ್ಸಸ್ ಹೌದಮ್ಮ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅಂತ? ಇಲ್ಲ, ಇಟ್ಸ್ ನಾಟ್ ಇಟ್ಸ್ ಅರೇಂಜ್ಡ್ ಮ್ಯಾರೇಜ್. ಐ ಡೋಂಟ್ ನೋ.
ಬಿಕಾಸ್ ನಾನು ಎಫ್ ಎಸ್ ಎಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಮ್ಮ ಫಾದರ್ ಇಲ್ಲ ಈಸ್ ಧರ್ಮವೀರ್ ರಘುವಂಶಿ ಅಂತ ಹೇಳಿದೆ, ಈಸ್ ಎ ಬ್ರದರ್ ಆಫ್ ಧರ್ಮ್ ಸಿಂಗ್ ಅವರು. ಅವ್ರ ಫ್ರೆಂಡ್ ಒಬ್ಬರು ಇದ್ರು ಮಾಕ ಅಂತ ಹೇಳಿದೆ, ಈಸ್ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟು. ಅವ್ರು ಆಫೀಸ್ ಬರೋದು ಹೋಗೋದು ಎಲ್ಲ ಮಾಡ್ತಾ ಇದ್ರು. ನಮ್ಮ ಫಾದರ್ ಇಲ್ಲ, ನಾನು ಮಗಳಿಗೆ ಮದುವೆ ಮಾಡ್ಕೊಂಡಿದ್ದೀನಿ ಯಾರೋ ಹುಡುಗ, ನಮ್ಮ ಹುಡುಗನ ಇದ್ದಾನೆ ಅಂತ ಹೇಳಿದ್ರೆ ನನಗೆಲ್ಲ ಕರೆಸಿ ತೋರಿಸ್ಬಿಟ್ರು. ನಾನು ಏನು ಮಾಡ್ಕೊಳ್ತೇನೆ ನಮಗೆ ಅಂತ ಹೇಳಿದೆ. ಈಗ ವೆರಿ ಯಂಗ್ ಏಜ್ ಅಲ್ಲ ಆಗ. ಸರಿ ಅಂತ ಹೇಳಿದೆ, ನಾನು ಸುಮ್ಮನೆ ಇದ್ದೆ. ಆಗ ಏನಾಯಿತು, ಒಂದು ದಿವಸ ನಮ್ಮ ತಂದೆಯವರು ಹೇಳಿದ್ರು, ನಾವು ಹೋಗಿ ನೋಡ್ಕೊಂಡು ಬರ್ತೀವಿ ಹುಡುಗಿಗೆ ಹೆಂಗಿದ್ದಾಳೋ ಅಂತ ಹೇಳಿದ್ದೆ. ನನಗೆ ಗೊತ್ತಿಲ್ಲಪ್ಪ, ನೀವು ಏನನ್ನ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸರಿ ಅಂತ ಹೇಳಿದೆ. ಒಂದು ದಿವಸ ಅವ್ರೇನು ಮಾಡಿದ್ರು, ಆಗಿತ್ತು ನೋಡ್ಕೊಂಡು ಬಂದಿದ್ದೀವಿ, ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು. ಆಯಿತು ಸರ್ ಅಂತ ಹೇಳಿದೆ. ಐ ಹ್ಯಾವ್ ನಾಟ್ ಸೀನ್ ದ ಗರ್ಲ್. ಫೈನಲಿ ಒನ್ ಡೇ ಇಟ್ ಹ್ಯಾಸ್ ಹ್ಯಾಪನ್ಡ್. ಎಫ್ ಎಸ್ ಎಲ್ ಇರೋದನ್ನ ಐ ಹ್ಯಾಡ್ ಟು ಗಿವ್ ಎವಿಡೆನ್ಸ್ ಇನ್ ದ ಕೋರ್ಟ್. ಆ ಕೋರ್ಟ್ಗೆ ಗುಲ್ಬರ್ಗಾನೇ ಬಿದ್ದೋಯ್ತು. ಗುಲ್ಬರ್ಗಾಗೆ ಬಿದ್ದಿರುವಾಗ ಹೆಂಗೂ ಗುಲ್ಬರ್ಗ ಹೋಗ್ತೀವಲ್ಲ, ಆ ಹುಡುಗಿ ಮನೆ ಹೆಂಗಿದ್ದ ನೋಡೋಣ ಅಂತ ಹೇಳಿದೆ. ಒಂದು ಆಸೆ ಇರುತ್ತಲ್ಲ. ಫೋಟೋನು ನೋಡಿರ್ಲಿಲ್ವಾ ಸರ್ ನೀವು? ಫೋಟೋ ಗೀಟೋ ಆಗಿನ ಕಾಲದಲ್ಲಿ ಇಲ್ಲ, ಫೋಟೋ ಗೀಟೋ ಎಲ್ಲ. ಅಪ್ಪ ಅಮ್ಮ ಹೇಳಿದ್ರೆ ಯಸ್ ಅಂತ ಹೇಳಿದ್ರೆ ಹೇಳ್ತಾ ಇದ್ವಿ ಆಗ. ಸಿ ಡೇಸ್ ಫಾರ್ ಲೈಕ್ ದಟ್. ಆಗ ಗುಲ್ಬರ್ಗಾಗೆ ಹೋಗಿದ್ದೆ ನಾನು. ಗುಲ್ಬರ್ಗಾಗೆ ಹೋಗಿದ್ದೆ, ಬೆಳಗಿನ ಅಷ್ಟೊತ್ತಿಗೆ ಪೈಜಾಮ ಜುಬ್ಬ ಹಾಕ್ಕೊಂಡಿದ್ದೆ. ಸೀದಾ ಹೋದೆ. ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಅಡ್ರೆಸ್ ಹೇಳಿದ್ರು, ಅಡ್ರೆಸ್ ಇಂಥ ಕಡೆ ಇದೆ ಅಂತೇಳಿ. ಆಗ ಮಿಸ್ಸಸ್ ಏನು ಮಾಡಿದ್ರು, ಆಗಿನ ಕಾಲದಲ್ಲಿ ಎಲ್ಲ ಎಲ್ಲಿ ನಲ್ಲಿಗಳು ಅವು ಇಲ್ಲ ಎಲ್ಲಿ ರೋಡ್ಗಳಲ್ಲಿ ಇರೋ ನಲ್ಲಿಗಳು, ಅಲ್ಲಿ ಕೂತ್ಕೊಂಡೆ. ಕೊಯ್ ಬೆಂಗಳೂರು ಸೆ ಆನೆವಾಲ ಹೈ ಅಂತ ಹೇಳಿದ್ರು. ಓ ನಾನೇ ಮಹಾಶಯ, ನಾನೇ ಮಹಾರಾಜ, ಯದುವೀರ್ ಮಹಾರಾಜ ಅಂತ ಕೆಳಗೆ ಹಾಕಿ ರೋಡಲ್ಲಿ ಸೀದಾ ಹೊಟ್ಬಿಟ್ಟೆ. ಮನೆಗಿದೆ ಎಲ್ಲ ನೋಡ್ಕೊಂಡಿದ್ದೆ, ಬಂದ್ಬಿಟ್ಟೆ. ಅವಾಗ ನೋಡ್ಲಿಲ್ಲ, ಆಗ್ಲೂ ನೋಡ್ಲಿಲ್ಲ. ಅವ್ರು ಆದ್ರೂ ನೋಡ್ಲಿಲ್ಲ, ಅವ್ರು ಹೇಳ್ತಾ ಇದ್ರು. ಆಗ ಪೈಜಾಮ ಜುಬ್ಬ ಹಾಕೊಂಡು ಹೋಗ್ತಾ ಇದ್ದಲ್ಲ ಸ್ಟೈಲ್ ಆಗಿ. ಅವ್ರಿಗೆ ಗೊತ್ತಾಗ್ಲಿಲ್ಲ, ನಾನು ಬಂದ್ಬಿಟ್ಟೆ. ಅವ್ರ ಫಾದರ್ ಎಲ್ಲ ಹೇಳಿದ್ರು, ಹುಡುಗ ಬರ್ತಾನೆ, ನೀವು ಬೇಕಾದ್ರೆ ಅವನ ನೋಡಿದ್ದೆ, ಮನೆಗೆ ಕರ್ಸ್ತಿದ್ದೆ, ಕಾಫಿ ಗೀಪಿ ಕೊಡಿ ಅಂತ ಹೇಳಿದ್ರೆ. ಆಗ ನಾನು ಯಾವಾಗ ಇದೆ ಹೇಳಿದ್ರು, ನಾನು ಅಲ್ಲಿಂದ ಬಂದ್ಬಿಟ್ಟಿದ್ದೆ. ಆಫ್ಟರ್ ಸೀಯಿಂಗ್ ಮೈ ವೈಫ್ ಆಫ್ಟರ್ 1 year ಆದಮೇಲೆ, ಬಾಬು ಬಂದ್ಬಿಡೋ ನಾವು ಮದುವೆಗೆ ಅಂತ ಹೇಳಿದ್ರು. ಯಾವಾಗ 1 year ಈ ಕಾಲಲ್ಲಿ ಬಿಡ್ತಾರ? ಅಯ್ಯೋ ರಾವ. ಸರಿ ಅಂತ ಹೇಳಿದ್ರೆ ನಾವು ಸೀದಾ ನಾನು ಅಲ್ಲಿಂದ ಲೀವ್ ಹಾಕಿದೆ, 8 days ಲೀವ್ ಹಾಕಿದೆ, ಬಂದಿದ್ದೆ. ವಿ ವೆಂಟ್ ಇನ್ ಎ ಬಸ್, ಎಲ್ಲ ರಿಲೇಷನ್ಸ್ಗೆಲ್ಲ ಕರ್ಕೊಂಡಿದ್ದೆ. ಗುಲ್ಬರ್ಗಾಗೆ ಹೋಗಿದ್ವಿ. ಗುಲ್ಬರ್ಗಾದಲ್ಲಿ ದಟ್ ಈಸ್ February 3rd at 8:40 PM 8:40 AM ನಮ್ಮ ಮುಹೂರ್ತ ಆಯಿತು. ಆಗ ಹುಡುಗಿ ನಾವು ನೋಡಿದ್ದು. ಮದುವೆ ದಿನಾನೇ ನೋಡಿದ್ದು. ಅದು ಟೈಮ್ ಆಲ್ಸೋ ಸ್ಟಿಲ್ ಐ ರಿಮೆಂಬರ್, at 8:40 AM ಅರ್ಲಿ ಮಾರ್ನಿಂಗ್ ಇದಿತ್ತಲ್ಲ. ಸೊ ಅಲ್ಲಿ ಹೋಗಿ ನೋಡಿ ಅವ್ರಿಗೆ ಕಡೆಗೆ ಅಂತ ನಾನು ಸುಮ್ಮನೆ ಇದ್ದೇನೆ. ಏನೋ ಲೈಕ್ ನೀವು ಲೈಕ್ ಆದಮೇಲೆ ನೀವು ಎಸ್ ಅಂತಾರೆ ಅಂದ್ಬಿಟ್ಟೆ ನಾವು. ಸರಿ ಅಂತ ಹೇಳಿದೆ. ಕಡೆಗೆ ಮ್ಯಾರೇಜ್ ಎಲ್ಲ ಆಗೋಯ್ತು. ಮ್ಯಾರೇಜ್ ಮುಗಿಸ್ಕೊಂಡಿದ್ದು ಸೀದಾ ನಾವು ಬೆಂಗಳೂರು ಬಂದ್ವಿ. ವಿ ವೆಂಟ್ ಅವರ್ ಹನಿಮೂನ್. ಎಲ್ಲಿಗೆ? ದಿಸ್ ದಿ ಫೋಟೋ. ಓಕೆ. ಬೃಂದಾವನ ಗಾರ್ಡನ್ಸ್ಗೆ ಹೋದ್ವಿ. ಹೋಗಿ ಒಂದು ದಿವಸ ಆಗಿನ ಕಾಲದಲ್ಲೆಲ್ಲ ಹೋಗೋದು, ಬೆಳಗ್ಗೆ ಹೋಗೋದು, ಮತ್ತೆ ಶರ್ಮ ಟ್ರಾವೆಲ್ಸಲ್ಲಿ ಮತ್ತೆ ವಾಪಸ್ ಬರೋದು, ಹೀಗೆಲ್ಲ ಇತ್ತು. ಸರಿ ಅಂತ ವಿ ಕೇಮ್ ಬ್ಯಾಕ್ ಟು ದಿಸ್ ಥಿಂಗ್ ರಾಯಚೂರು. ನಾನು ಅವರು ಅಲ್ಲಿಂದ ನಮ್ಮ ಮಿಸ್ಸಸ್ಗೆ ಅಲ್ಲೇ ಬಿಟ್ಟೆ. ಎಲ್ಲಿ ಮದುವೆ ಆದಮೇಲೆ ಅಲ್ಲೇ ಇದ್ಲು. ನಾನು ಸ್ವಲ್ಪ ಒಂದು 8 days ವಿವರ್ ಇನ್ ದಿಸ್ಟಿಂಗ್ ಇಲ್ಲಿ. ಆಮೇಲೆ ಮದುವೆ ಆದಮೇಲೆ ಬಂದಮೇಲೆ ವಿ ಸಾ ದಿ ಫಸ್ಟ್ ಪಿಕ್ಚರ್ ಅಟ್ ಸಾಗರ್ ಥಿಯೇಟರ್. ದಿ ಸೆಕೆಂಡ್ ಪಿಕ್ಚರ್ ವಾಸ್ ಅಟ್ ಸಂಗಮ್ ಥಿಯೇಟರ್. ಸ್ಟಿಲ್ ಐ ರಿಮೆಂಬರ್ ಎವ್ರಿಥಿಂಗ್. ಎಲ್ಲ ನೆನಪಿದೆ ನಿಮಗೆ? ಲೈಕ್ ಎಲ್ಲಿ ಫಸ್ಟ್ ಮೂವಿ? ಹೌದಮ್ಮ, ಅದೆಲ್ಲ ರಿಮೆಂಬರ್ ಇರಬೇಕು. ಯಾಕಂದ್ರೆ ಏನೋ ಬರುತ್ತೆ ಲೈಫಲ್ಲಿ, ಹೋಗುತ್ತೆ ಏನಾರ ಅಲ್ಲ. ಈ ಲೈಫಲ್ಲಿ ಏನೇನೋ ಒಂದು ಘಟನೆಗಳು ಆಗುತ್ತಲ್ಲ. ಆಗ ನಾವು ಸಾಗರ್ ಥಿಯೇಟರ್ ಹೋದಾಗ ಫಸ್ಟು ಮಂಚಲಿ ಅಂತ ಹೇಳಿದ್ರೆ ಒಂದು ಫಿಲಮ್ ಬಂದಿತ್ತು. ಅದು ಹೋದಾಗ ಸುಮಾರು ಒಂದು 10-12 ಸೀಟ್ಗಳು ನಾವೇ ರಿಸರ್ವೇಷನ್ ಮಾಡಿಸ್ಕೊಂಡಿದ್ದೆ. ನಾನು ನಮ್ಮಣ್ಣ, ನಮ್ಮ ಬಾಬಿ ಅವರೆಲ್ಲ ಸೇರ್ಕೊಂಡು ಹೋಗಿ ನೋಡ್ಕೊಂಡಿದ್ದೆ, ಬಂದ್ವಿ. ನೆಕ್ಸ್ಟ್ February 7th ಐ ವಾಂಟೆಡ್ ಟು ಗೋ ಬ್ಯಾಕ್ ಟು ಮೈ ವರ್ಕ್. ಆಗ ಮಿಸ್ಸಸ್ಗೆ ಹೇಳಿದ್ರು, ನೀನು ಹೊರಟ್ಬಿಡು, ನೀನು ಗುಲ್ಬರ್ಗಾದಲ್ಲಿ ಇರೋ, ಬೇಕಾದ್ರೆ ಬರ್ತೀನಿ ಯಾವಾಗ. ಸರಿ ಅಂತ ಹೇಳಿದ್ರೆ ಆಯಿತು. February 7th ವಿ ಸಾ ದಟ್ ಸಂಗಮಲ್ಲಿ ಯಾದೊಂಕಿ ಬರಾತ್. ದೋಸ್ ಡೇಸ್ ಇವತ್ತು ಬಹಳ ಫೇಮಸ್ ಆಗಿದೆ ಆ ಸಾಂಗ್ಸ್ ಎಲ್ಲ. ಅವರ ಪ್ರೊಬೇಷನರಿ ಪೀರಿಯಡ್ ವಾಸ್ ಕಂಪ್ಲೀಟೆಡ್ ಫಾರ್ 1 year. 1 year ಟ್ರೈನಿಂಗು, 1 year ಮತ್ತು ಪ್ರೊಬೇಷನರಿ ಟ್ರೈನಿಂಗ್ ಅಂತ ಹೇಳಿದೆ. ಆಗ ಸದರ್ ಬಜಾರು ಮತ್ತು ಯರ್ಗೆರೆ ಅಂತ ಹೇಳಿದೆ. ಇಟ್ ವಾಸ್ ಜಸ್ಟ್ ಬೈ ದಿ ಸೈಡ್ ಆಫ್ ಮಂತ್ರಾಲಯ. ತುಂಗಭದ್ರಾ ರಿವರ್ ಸೆಂಟ್ರಲ್ಲಿ ಇತ್ತು. ಅಲ್ಲೆಲ್ಲ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಅಲ್ಲಿ ಎಲ್ಲ ಮುಗಿಸ್ಕೊಂಡಿದ್ದೆ. ಸೀದಾ ನನಗೆ ಇದರಲ್ಲಿ ಬಳ್ಳಾರಿ ಡಿಸ್ಟ್ರಿಕ್ಗೆ ಪೋಸ್ಟಿಂಗ್ ಆಗೋಯ್ತು. ಆಸ್ ಪೋಸ್ಟೆಡ್ ಸಬ್ ಇನ್ಸ್ಪೆಕ್ಟರ್, ಡೈರೆಕ್ಟ್ ಸಬ್ ಇನ್ಸ್ಪೆಕ್ಟರ್ ಆಗಿದೆ. ನನಗೆ ಹಡಗಲಿ ಅಂತ, ಹೂವಿನ ಹಡಗಲಿ ಅಂತ ಹೇಳಿದೆ. ಇಟ್ ವಾಸ್ ಕಮಿಂಗ್ ಇನ್ ಹೊಸಪೇಟೆ ಸಬ್ ಡಿವಿಷನಲ್ಲಿ. ಅದು
ದಿ ಬ್ಯಾಕ್ ವಾಟರ್ಸ್ ಆಫ್ ದಿಸ್ ಥಿಂಗ್ ಯಾವುದು ತುಂಗಭದ್ರಾ, ಅಲ್ಲಿಗೆ ಹಾಕಿದ್ರು ಒಂದು ಸರಿ ಅಂತ ಹೇಳಿದೆ. ಫಸ್ಟ್ ಪೊಲೀಸ್ ಸ್ಟೇಷನ್ಗೆಲ್ಲ ಅದು ತಾಲೂಕಾ ಪೊಲೀಸ್ ಸ್ಟೇಷನ್ಗೆ ಹಾಕಿದ್ರು ಅಂತ ಹೇಳಿದೆ. ಅಲ್ಲಿಗೆ ಹೋಗಿ ಚಾರ್ಜ್ ತೊಗೊಂಡಿದ್ದೆ. ಆಮೇಲೆ ನಮ್ಮ ಮಿಸ್ಸಸ್ಗೂ ಹೇಳಿದೆ, ನೀನು ಹೊಸಪೇಟೆಗೆ ಬಾ, ನಾನು ಬರ್ತೀನಿ ಅಂತ ಹೇಳಿದೆ. ಅಲ್ಲಿಂದ ವಿ ಸ್ಟಾರ್ಟೆಡ್ ಅವರ್ ಲೈಫ್ ಬೇಕಲ್ಲ. ಆಮೇಲೆ ವಿ ಸ್ಟೇ ಇನ್ ದಿಸ್ ಥಿಂಗ್ ಹಡಗಲಿ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ಇತ್ತು. ಆಗಿನ ಕಾಲದಲ್ಲಿ ಹೆಂಚುಗಳು ಏನೂ ಇರಲಿಲ್ಲ. ಅಲ್ಲೇ ಹೆಂಗೋ ಜೀವನ ನಡೆಸ್ಕೊಂಡು ಬರ್ತಾಯಿದ್ವಿ. ವಿ ಯೂಸ್ ಟು ಗೋ ಫಾರ್ ಮೂವೀಸ್ ಟು ಹೊಸಪೇಟೆ. ಅಲ್ಲಿ ಒಬ್ಬರು ಇಟ್ಗಿ ಅಂತ ಇತ್ತು. ಇಟ್ಗಿನಲ್ಲಿ ಒಬ್ಬರು ಡಾಕ್ಟರ್ ಇದ್ದರು. ಅವ್ರದ್ದು ಆಂಬುಲೆನ್ಸ್ ಇತ್ತು. ಆ ಆಂಬುಲೆನ್ಸಲ್ಲಿ ಎಲ್ಲ ಸೇರ್ಕೊಂಡಿದ್ದೆ. ಅಲ್ಲಿ ಇದಕ್ಕೆ ಹೋಗಿವೆ ಅಲ್ಲಿಗೆ. ಅಲ್ಲಿ ಸೆಕೆಂಡ್ ಶೋ ಪಿಕ್ಚರ್ ನೋಡ್ಕೊಂಡಿದ್ದೆ. ಊಟ ಎಲ್ಲ ಮಾಡ್ಕೊಂಡಿದ್ದೆ. ರಾತ್ರಿ 2-3 ಗಂಟೆಗೆ ಬರೋವೆ ನಾವು. ದೋಸ್ ಡೇಸ್ ಇಟ್ ವಾಸ್ ಲೈಕ್ ದಟ್. ಈಗೆಲ್ಲ ಚೇಂಜ್ ಆಗಿದೆ ಬಿಡಿ. ಈಗೆಲ್ಲ ಭಾಳ ದೊಡ್ಡ ಊರುಗಳಾಗಿದೆ. ನಮ್ಮ MP ಪ್ರಕಾಶ್ ಇದ್ದಿದ್ದು ಅಲ್ಲ ಹೂವಿನ ಹಡಗಲಿ. ಆಗ MP ಪ್ರಕಾಶ್ ಸಾಹೇಬರು ಪಾಪ ಹಿಸ್ ನೋಮೋರು ಭಾಳ ಲೈಕ್ ಮಾಡೋರು ನಮಗೆ. ಪಾಪ ನಮ್ಮ ಆಫೀಸಲ್ಲಿ ಬಂದು ಕೂತ್ಕೊಳ್ಳೋಣ. ಆಗ ಅವ್ರಿಗೆ ನಾವೆಲ್ಲ ಹೇಳ್ತಾಯಿದ್ವಿ. ಆಗ ನಮ್ಮದು ಅಲ್ಲಿ ನಮ್ಮ ಹತ್ರ ಗಾಡಿನೂ ಇರಲಿಲ್ಲ ಎಕ್ಸೆಪ್ಟ್ ಸೈಕಲ್. ಅವ್ರಿಗೆ ಹೇಳ್ತಾಯಿದ್ವಿ, ಅಣ್ಣ ಸಾಹೇಬ್ರೆ ನಾನು ಇದರಲ್ಲಿ ಹೋಗಬೇಕು ಆ ಊರಿಗೆ ಒಂದೊಂದು ನನ್ನ ಮೋಟರ್ ಸೈಕಲ್ ಇದೆ ಬರ್ತೀನಿ ಅಂತ ಹೇಳಿದೆ. ಅವ್ರ ಜಾವಾ ಮೋಟರ್ ಸೈಕಲ್ ಇತ್ತು. ಆ ಜಾವಾ ಮೋಟರ್ ಸೈಕಲ್ ಹೋಗ್ತಾಯಿದ್ವಿ. ಇದು ಅವ್ರ ಸ್ಟ್ಯಾಟ್ಸ್. ಅಲ್ಲೇನಾಯಿತು ಅಂತ ಈ ತುಂಗಭದ್ರಾ ನದಿ ಪಕ್ಕದಲ್ಲಿ ಏನಾಗಾಯಿತು ಅಂತ ಹೇಳಿದ್ರೆ, ಅಲ್ಲಿಂದಾಗಿ ಆಳ್ವಂಡಿ ಅಂತ ಹೇಳಿದೆ ಒಂದು ಊರಿತ್ತು. ಇಲ್ಲಿ ರಾಯಚೂರು ಡಿಸ್ಟ್ರಿಕ್ಟು. ಅಲ್ಲಿಂದ ಜನ ಎಲ್ಲ ಸೇರ್ಕೊಂಡು ಬರೋರಲ್ಲ ರಾತ್ರಿ ಹೊತ್ತು. ಈ ಬೆಳೆ ಬಂದುಬಿಟ್ಟಿರುತ್ತಲ್ಲ, ಈಗ ತೊಗರಿ ಬೆಳೆ ಇಷ್ಟ ಹತ್ರ ಬಂದುಬಿಟ್ಟಿರುತ್ತೆ, ಬೇರೆ ಕಬ್ಬು ಬರುತ್ತೆ. ಇದೆಲ್ಲ ನೋಡ್ಕೊಂಡಿದ್ದೆ. ಅಲ್ಲಿ ಗ್ಯಾಂಗ್ಗಳು ಬರೋರು. ಅಲ್ಲಿ ಆ ಗ್ಯಾಂಗ್ಗಳು ಬಂದಿದೆ ಎಲ್ಲ ಕಟ್ ಮಾಡ್ಕೊಂಡಿದ್ದೆ, ಹೊಟ್ಟೋಗ್ಬಿಡೋರು ಅಲ್ಲಿ. ಅದು ಭಾಳ ದೊಡ್ಡ ನ್ಯೂಸೆನ್ಸ್ ಇತ್ತು. ಅವ್ರಿಗೆ ಹಿಡಿಬೇಕು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಯಾವಾಗ ಬರ್ತಾರೆ ಯಾವಾಗ. ಕಡೆಗೆ ವಿ ಕಾಟ್ ಅಬೌಟ್ 2 ಗ್ಯಾಂಗ್ಸಿಗೆ ಹೇಳಿದ್ರೆ, ಸರ್ ಹೀಗೆಲ್ಲ ನಾವು ಬರ್ತೀವಿ ಎಲ್ಲ ಹೋಗ್ತೀವಿ ಅಂತ ಹೇಳಿ. ಕಡೆಗೆ ನಾವು ಸ್ವಲ್ಪ ಪರ್ಟಿಕ್ಯುಲರ್ಲಿ ಈ ನ್ಯೂ ಮೂನ್ ಡೇ, ಫುಲ್ ಮೂನ್ ಡೇನಲ್ಲೇ ಅವ್ರಿಗೆ ಇದು ಮಾಡ್ತಾಯಿದ್ರು. ಅವ್ರಿಗೆಲ್ಲ ಕರ್ಕೊಂಡು ಬಂದು ಎಲ್ಲ ಇದು ಮಾಡಿ ಕೇಸ್ಗಳೆಲ್ಲ ಆಯಿತು. ಪ್ಲಸ್ ಇದು ಅಲ್ಲಿ ತಾಂಡಾಗಳಿತ್ತು ಒಂದು 10-12. ಆಗ ಮೊಟ್ಟೆ ಎಷ್ಟು ಗೊತ್ತಾ, ₹1 ಕೊಟ್ಬಿಟ್ರೆ, ಆಗ ನಮ್ಮ ಸಂಬಳವನ್ನ ಇದ್ದಿದ್ದು ₹120. ₹1 ಕೊಟ್ಬಿಟ್ರೆ 1 ಡಜನ್ ಕೊಟ್ಬಿಡವ. ಈಗ ಒಂದು ಮೊಟ್ಟೆನೇ ₹5 ಆಗಿದೆ. ಅಲ್ಲ ಆಗಿನ ಕಾಲ ಆಯಿತು. ನಾನು ಮತ್ತು ನಮ್ಮ ಮಿಸ್ಸಸ್ಸು ಮತ್ತು ನಮ್ಮ ಫಾದರು ಮತ್ತು ನಮ್ಮ ಫಾದರಿಂದ ಒಂದೇ ಸಲ ಬಂದುಬಿಟ್ರು ಇಲ್ಲಿ ಹಡಗಲಿಗೆ. ಏನು ಮಾಡ್ತಾಯಿದ್ಯಾ, ಎಲ್ಲ ಸರಿ ಹೋಯ್ತಾ? ಇಲ್ಲಪ್ಪ ಎಲ್ಲ ನಡೀತಾ ಇದೆ ಅಂತ ಹೇಳಿದೆ. ಅವಳಿಗೆ ಸ್ಟವ್ ಹಚ್ಚೋ ಅಂದರೆ ಸ್ಟವ್ ಬರೋಲ್ಲ. ನಮಗೇನು ನಾವು ಹಚ್ಚೋ ಅಂದರೆ ನೀರು ಹಾಕ್ಬಿಡೇವೆ ಎಲ್ಲ. ಏನೋ ಅದೆಲ್ಲ ನೆನೆಸ್ಕೊಂಡ್ರೆ ಲೈಫ್ ಹ್ಯಾಸ್ ಚೇಂಜ್. ನಾನು ಹೇಳ್ತೇನೆ ಎಲ್ಲ ಅಲ್ಲಿಂದ ನಾವು ಐ ಹ್ಯಾಡ್ ಎ ಗುಡ್ ನೇಮ್ ಇನ್ ಹಡಗಲಿಯಲ್ಲಿ ಏನಾಗೋಯ್ತು ಅಂದರೆ, ರಾತ್ರಿ ಹೊತ್ತು ಅಲ್ಲಿ ಆಗಿನ ಕಾಲದಲ್ಲಿ ಅಲ್ಲಿ ಲೈಟ್ ಇಲ್ದಿರ ಗಾಡಿಗಳು ಮತ್ತು ಎತ್ತಿನ ಗಾಡಿಗಳು ಅವೆಲ್ಲ ಬರ್ತಾಯಿದ್ರು. ಒಂದು ದಿವಸ ನಮ್ಮ SP ಸಾಹೇಬರು ಭಾಸ್ಕರ್ ಅಂತ ಇದ್ರು, VV ಭಾಸ್ಕರ್. ಅವ್ರೇನು ಮಾಡಿದ್ರು, ಕ್ಯಾಂಪ್ ಮಾಡಿದ್ರು ಎಲ್ಲಿ ಹಡಗಲಿನಲ್ಲಿ. ಆಗ ಅವ್ರೇನು ಮಾಡಿದ್ರು, ರಾತ್ರಿ 10 ಗಂಟೆಗೆ ಸೀದಾ ವಾಕಿಂಗ್ ಹೋಗಿದ್ದಾರೆ. ಎಲ್ಲ ಊರಿನ ಆಚೆ ನಿಂತಿದ್ದಾರೆ. ಇದಂತೆ ಯಾರು ಹೊಸ ಸಾಹೇಬರು ಬಂದಾರೆ, ಅವರು ನಮಗೆ ಬಿಡೋದಿಲ್ಲ ಸರ್ ಲೈಟ್ ಇಲ್ದಿದ್ರೆ ಅಂತ ಹೇಳಿದ್ರೆ. ಅವ್ರಿಗೇನೋ ಒಂಥರ ಖುಷಿ, ಏನೋ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದೆ. ಕಡೆಗೆ ಎಲ್ಲ ಇದು ಮಾಡ್ಕೊಂಡಿದ್ದೆ. ಕಡೆಗೆ ಅವನು ಒಳ್ಳೆ ಇದು ಬರೋದು ಲಾಸ್ಟ್ ಇದರಲ್ಲಿ ಒಪಿನಿಯನ್ ಅಂತ ಹೇಳಿದೆ ಬರ್ತಾರೆ ಬರೆದಿದ್ದೆ. ಅವರು ಭಾಳ ಇದು ಮಾಡ್ಕೊಂಡಿದ್ರು. ಕಡೆಗೆ ಏನಾಯಿತು, ಆಫ್ಟರ್ ಒಂದು 8 ಮಂತ್ಸು ನಮ್ಮ IGP ಇದ್ದರು, ಯಾರು ನಮ್ಮ CVS ರಾವ್. ಅವರು ಬೆಂಗಳೂರಿಂದ ಹಳ್ಳಿಗೆ ಬರ್ತಾರೆ ಅಂತ ಹೇಳಿದ್ರೆ ಭಾಳ ದೊಡ್ಡ ಇದೆ. ಆಗ ದಾರಿನಲ್ಲಿ ಬರುವಾಗ ನಮ್ಮ ಲಿಮಿಟ್ಸಲ್ಲಿಂದ ಎಷ್ಟಾಗುತ್ತೆ ಅಲ್ಲಿ ತೋರಣ ಕತ್ತಿ ಮತ್ತು ಇದು ಭಜಂತ್ರಿಗಳು ಎಲ್ಲ ಇಡಿಸಿ ಅವ್ರಿಗೆಲ್ಲ ಊರಿನವ್ರಿಗೆ ಹೇಳಿದೆ, ಇಷ್ಟೊಂದು ಬರ್ತಾರೆ ಇದು ಮಾಡಿ ಅಂತ ಹೇಳಿದೆ. ಇಟ್ ವಿಲ್ ಬಿ ದಿಸ್ ಥಿಂಗ್ ನಾನು ಹೇಳ್ತೀನಿ. ಈಗ ನಾವು ಸುಮ್ಮನೆ ಟ್ರಾನ್ಸ್ಫರ್ ಆಯಿತು ಹೋಗ್ತೀವಿ ಅಲ್ಲಿ ಅಂತ ಹೇಳ್ತಾಯಿದ್ದು. ಕಡೆಗೆ ಅವ್ರು IGP ಬಂದಿದ್ದೆ, ಎಲ್ಲ ಊರುಗಳು ಬರ್ತಾ ಇದ್ದಾರೆ. ಅಲ್ಲೆಲ್ಲ ಎಲ್ಲೋ ಭಾಳ ಖುಷಿ ಆಗೋಟ್ರು. ಕಡೆಗೆ ನಮ್ಮ ಹಡಗಲಿ ಪೊಲೀಸ್ ಸ್ಟೇಷನ್ಗೂ ಬಂದಿದ್ದರು. ಹಡಗಲಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೆ. ಎಲ್ಲ ನೋಡಿದ್ರೆ ಎಲ್ಲ ಕರೆಕ್ಟಾಗಿತ್ತು. ಎಲ್ಲ ಯಾವ ಊರಪ್ಪ ನೀನು? ಸರ್ ನಾನು ಬೆಂಗಳೂರು ಸಿಟಿ ಸರ್. ನೀನು FSL ಇದೆಯಲ್ಲ ನೀನು ಅಂತ ಹೇಳಿದ್ರೆ, ಹೌದು ಸರ್ ಅಂತ ಹೇಳಿದೆ. ಹಾಗಾದರೆ ಒಂದು ಕೆಲಸ ಮಾಡು. ಏನು ಸರ್, ಯು ಕಮ್ ಟು ಬ್ಯಾಂಗ್ಳೂರ್ ಸಿಟಿ. ನಮ್ಮ SP ಇಟ್ ಇಸ್ ಬೆಟರ್ ಯು ಟೇಕ್ ಹಿಮ್ ಟು ಬ್ಯಾಂಗ್ಳೂರ್ ಸಿಟಿ ಅಂತ ಹೇಳ್ಬಿಟ್ರು. ಸರ್ ಈಗ ನೀವು ಹೇಳ್ತೀರಾ ಆಗಿಂದಿದು ಕಾಲ ಈಗಿನ ಕಾಲ ಅಂತ. ಈಗ ಪೊಲೀಸ್ ಆಗಬೇಕು ಅಂತ ಅನ್ಕೊಂಡಿರ್ತಾರೆ ಕೆಲವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಅವ್ರಿಗೆ ಏನಾದರೂ ನೀವು ಮೆಸೇಜ್ ಕೊಡೋದಾದ್ರೆ ಅಥವಾ ಅವ್ರಿಗೆ ಏನಾದರೂ ನೀವು ಇನ್ಸ್ಪಿರೇಷನ್ ಆಗಿ ಏನಾದರೂ ಒಂದು ಹೇಳೋದಾದ್ರೆ ಏನು ಹೇಳ್ತೀರಾ? ಹೌದಮ್ಮ, ಆಗಿನ ಕಾಲದಲ್ಲಿ ನಾವು ಮಾಡಿದಂತಹ ಕೆಲಸಗಳು ಈಗಿನ ಕಾಲದಲ್ಲಿ ವೆದರ್ ದಿ ಪ್ರೆಸೆಂಟ್ ಪೊಲೀಸ್ ಸ್ಟೇಷನ್ ಲೈಕ್ ದ ಸಬ್ ಇನ್ಸ್ಪೆಕ್ಟರ್ ಆರ್ ದ ಹೆಡ್ ಕಾನ್ಸ್ಟೇಬಲ್ ಆರ್ ASI ಬೇರೆಯವರು ಈಗ ಸ್ಟೇಷನ್ ಹೌಸ್ ಆಫೀಸರ್ ಆಗಿದೆ ಇನ್ಸ್ಪೆಕ್ಟ್ರು ಇದು ಮಾಡ್ತಾ ಇದ್ದಾರಾ ಅನ್ನೋದನ್ನ ಒಂದು ಡೌಟ್ ಬಂದಿದೆ. ಈಗ ಮಾಡ್ತಾ ಇಲ್ಲ. ಈಗ ಯಾಕಂದರೆ ಆಗಿನ ಕಾಲದಲ್ಲಿ ಅಷ್ಟು ಸ್ಟ್ರಿಕ್ಟ್ ಆಗಿದ್ದು ವಿ ಮೇ ಹ್ಯಾವ್ ಅವ್ರ ಸೈಕಲಲ್ಲಿ ನಾವೆಲ್ಲ ಹೋಗ್ತಾ ಇದ್ದಾಗ ಅಷ್ಟೊಂದು ಕಂಟ್ರೋಲ್ ಇಟ್ಕೊಂಡಿದ್ವಿ. ಈಗ ಸೈಕಲಲ್ಲಿದ್ದರೆ ಅವ್ರ ಸೈಕಲ್ ತಗೊಂಡು ಹೊರಡ್ತಾರೆ. ಈಗ
ಹೀಗೆ ಆಗ ಬುಲೆಟಲ್ಲಿ ಹೇಳ್ತೇನೆ ಮುಂದಕ್ಕೆ, ಬುಲೆಟಲ್ಲಿ ಈಗ ಎಲ್ಲ ಬುಲೆಟ್ ಕೊಟ್ಟಿದ್ದಾರೆ, ಕಾರ್ ಇದು ವೆಹಿಕಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಂಥ ಒಂದು ಸಮಯದಲ್ಲಿ ಅವರು ಬಹಳ ಸ್ಟ್ರಿಕ್ಟಾಗಿ ಕೆಲಸ ಮಾಡಬೇಕಾಗಿದೆ. ಹೀಗೆ ಅದಕ್ಕಂತ ಹೇಳಿದ್ರೆ ನಮ್ಮ ಹೆಡ್ ಕಾನ್ಸ್ಟೇಬಲ್ ಆಗಲಿ, ಈ ಕಾನ್ಸ್ಟೇಬಲ್ ಆಗಲಿ, ಅವ್ರಿಗೆಲ್ಲ ಸೌಕರ್ಯ. ಅವ್ರದ್ದು ಒಂದು ಪೇಮೆಂಟ್ ಇಲ್ಲ ಅಂದ್ರೆ 20-22 ಸಾವಿರ. ಬೇರೆ ನಾವು ಸಬ್ ಇನ್ಸ್ಪೆಕ್ಟರ್ ಆಗಿ 120 ರೂಪಾಯಿಗೆ ನಾವು ಇದು ಮಾಡ್ಕೊಂಡಿದ್ವಿ. ಅದರಲ್ಲಿ ನಾವು ಒಂದು 50 ರೂಪಾಯಿ ಇದಕ್ಕೆ ಕಳಿಸ್ಬಿಡ್ತಾ ಇದ್ದೆ, ಎಲ್ಲಿ ನಮ್ಮ ತಾಯಿ ತಂದೆಗೆ. ಆಗ ಭಾಳ ಕಷ್ಟ ಆಯಿತು ಸಂಸಾರ. ಕಡೆಗೆ ಕಳಿಸಿದ್ದೆ, ಕಡೆಗೆ ಏನಾಗೋಯ್ತು ಅಂತ ಹೇಳಿದ್ರೆ ವಿತಿನ್ 8 ಡೇಸ್ ನನಗೆ ಆರ್ಡರ್ ಬಂತು. ಎಲ್ಲಿಗೆ? ಪೋಸ್ಟೆಡ್ ಟು ಬ್ಯಾಂಗ್ಳೂರ್ ಸಿಟಿ ಅಂತ ಹೇಳಿದ್ರೆ ನಾನು ಬಂದೆ. ಆಗ ಚಂದ್ರಶೇಖರ್ ಅಂತ ಹೇಳಿದೆ, ಒಬ್ಬರು ಮೀಸೆ ಚಂದ್ರಶೇಖರ್ ಅಂತ ಹೇಳಿದ್ರೆ ಕಮಿಷನರ್ ಇದ್ದರು. ಅವ್ರ ಹತ್ರ ರಿಪೋರ್ಟ್ ಮಾಡಿದಾಗ ಈಗ ಪೋಸ್ಟೆಡ್ ಟು ಒನ್ ಆಫ್ ದ ಮೆಜೆಸ್ಟಿಕ್ ಪೊಲೀಸ್ ಸ್ಟೇಷನ್ ಬ್ಯಾಂಗ್ಳೂರ್ ಅಂತ ಹೇಳಿದೆ. ಯಾವುದು ಸಾರ್ ಅಂತ ಹೇಳಿದೆ, ಕಪಲ್ ಪಾರ್ಕು ಅಂತ ಹೇಳ್ಬಿಟ್ರು. ಏನು ಅದು ಆಗ ನಗೋದೇ ಇದೇ ಇಲ್ಲ, ಪ್ರಮೇಯ ಇಲ್ಲ. ಎಸ್ ಅಂತ ಹೇಳಿದೆ, ಅಲ್ಲಿಗೆ ಬಂದಿದ್ದೆ. ಆಯಿತು. ಬೈ ದ ಟೈಮ್ ಏನಾಗೋಯ್ತು, ಎಮರ್ಜೆನ್ಸಿ ಡಿಕ್ಲೇರ್ ಆಗೋಯ್ತು. ಆಗ ಇಂದಿರಾ ಗಾಂಧಿಗೆ ಅರೆಸ್ಟ್ ಮಾಡೋಕ್ಕೆ ಹೋದರು. ಆಗ ನೀವೆಲ್ಲ ಇರಲಿಲ್ಲ, ಆಗ ಹುಟ್ಟು ಇರಲಿಲ್ಲ ಏನೋ. ಆಗ ಏನಾಗೋಯ್ತು, ಸರಿ ಅಂತ ಹೇಳಿದೆ. ಆಗ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದ ತಕ್ಷಣ ಗಲಾಟೆಗಳಿಲ್ಲ, ಪ್ರೊಸೆಷನ್ಸ್ ಇಲ್ಲ, ಕಳ್ತನ ಇಲ್ಲ, ಏನಿಲ್ಲ. ಏನು ಮಾಡಿದ್ರೂ ತರೋದು ಒಳಗಡೆ ಹಾಕೋದು. ತಂದೋದು ಇದು ನಮ್ಮ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಬಿಕೇಮ್ ದ ಸೆಂಟರ್ ಆಫ್ ದಿಸ್ ಥಿಂಗ್. ಯಾರಿಗಾನ ಇದು ಮಾಡ್ತು ಅಂತ ಹೇಳಿದ್ರೆ ಅರೆಸ್ಟ್ ಮಾಡೋ ಅವನಿಗೆ ಕಳಿಸ್ಬಿಡು. ಹೀಗಾಗಿ ಆಗಿದ್ದೆ. ಕಡೆಗೆ ಲೈಕ್ ಮಿಸ್ಟರ್ LK ಆದ್ವಾನಿ, ಆ ಒಂದು ಗ್ರೂಪ್ ಇತ್ತಲ್ಲ, ನಮ್ಮ ರಾಮಕೃಷ್ಣ ಹೆಗಡೆ, ಇವ್ರದೆಲ್ಲ ಅವ್ರಿಗೆಲ್ಲ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನು ಮತ್ತು ಹೈಗ್ರೌಂಡಲ್ಲಿ ಬರ್ತಿದ್ದಾರೆ. ಇನ್ನು ವೀಕ್ಷಕರೇ, ಇದಾಗಿತ್ತು ಸಂಗ್ರಾಮ್ ಸಿಂಗ್ ಅವರ ಬಾಲ್ಯ ಹಾಗೂ ಎಜುಕೇಷನ್ ಹಾಗೂ ವೃತ್ತಿ ಜೀವನ. ಇನ್ನಷ್ಟು ವಿಚಾರಗಳನ್ನು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಇದಾಗಿತ್ತು ಇಂದಿನ ಸಮಗ್ರ ನ್ಯೂಸ್ ವಿಶೇಷ. ಸರ್ ನಮಸ್ಕಾರ. ನಮಸ್ಕಾರಮ್ಮ.